ಪ್ರೀತಿ ಮಾಡೋಕ್ಕೆ ಹುಡುಗಿನೇ ಬೇಕಾಗಿಲ್ಲ. ಪ್ರಾಣಿ ಪಕ್ಷಿಗಳು ಜೀವರಾಶಿಗಳಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಕೋಬೋದು. ಆ ಜೀವರಾಶಿಗಳಲ್ಲಿ ಪ್ರಾಣಿ ಪಕ್ಷಿ ಮತ್ತೊಂದು ಮಗದೊಂದನ್ನು ಪ್ರೀತಿಯಿಂದ ಕಾಣ್ತಿದ್ರೆ ನಮ್ಮನ್ನು ಪ್ರೀತಿ ಮಾಡೋ ಒಂದು ಜೋಡಿ ನಮ್ಮ ಹತ್ರ ತಾನಾಗಿಯೇ ಬರ್ತದೆ. ಅದರ ಹಿಂದೆ ಹೋಗಿ ನಮ್ಮ ಭವಿಷ್ಯನ ಹಾಳು ಮಾಡ್ಕೊಳ್ಳೋ ಬದಲು ನಮ್ಮ ಭವಿಷ್ಯ ನಾವು ಕಟ್ಕೊಂಡ್ರೆ ಒಂದು ಜೀವ, ಆ ಪ್ರೀತಿಯ ಜೀವ ನಮ್ಮನ್ನು ಹುಡಿಕೊಂಡು ಬಂದೇ ಬರುತ್ತೆ. ನಮ್ಮನ್ನೇ ಜೋಡಿ ಮಾಡ್ಕೊಂಡು ನನ್ನ ಭವಿಷ್ಯ ನಿನ್ನಲ್ಲಿದೆ ಅಂತ ಆ ಭವಿಷ್ಯನ ನಮ್ಮ ಮೇಲೇನೆ ಭಾರ ಹೊರಿಸುತ್ತೆ. ಆ ಪ್ರೀತಿ ಸದಾ ಜೀವಂತವಾಗಿರ್ತದೆ, ಇರೋ ತನಕ ನಮ್ಮನ್ನು ಕಾಪಾಡ್ತದೆ. ಅದಕ್ಕಾಗಿ ಹೇಳೋದು, ಪ್ರೀತಿಗೆ ಕಣ್ಣಿಲ್ಲ ಅಂತ ಕೆಲವರು ಅನ್ಬೋದು, ಆದರೆ ಅದಕ್ಕೆ ಬುದ್ಧಿನೂ ಇರುತ್ತೆ ಅಲ್ವಾ. ಪ್ರೀತಿನ ನೋಡಿ ಮಾಡಿ ಅಂತ ನಾನು ಹೇಳಲ್ಲ. ಪ್ರೀತಿಯ ಮನಸ್ಸು ಕಾಮ ಕ್ರೋಧಗಳಿಂದ ತುಂಬಿರಬಾರ್ದು. ಹಳೆಯ ಕಾಲದಲ್ಲಿ ಇದ್ದಂತೆ ಪ್ರೀತಿ ಮುಖನೇ ನೋಡ್ತಿರ್ಲಿಲ್ವಂತೆ, ಒಂದು ಲವ್ ಲೆಟ್ರು ಬರೆಯೋದಕ್ಕೂ ಕಷ್ಟ ಆಗ್ತಿತ್ತಂತೆ, ಅಂಥ ಅದ್ಭುತ ಪ್ರೀತಿ. ಹಾಗೆ ನಮ್ಮ ರಾಧಾಕೃಷ್ಣ ಪ್ರೀತಿ ಕೇಳಿದ್ದೀರಲ್ಲ, ಜೈ ಶ್ರೀಕೃಷ್ಣ ಪರಮಾತ್ಮ, ಅದು ಪ್ರೀತಿ. ಸೀತಾರಾಮನ ಪ್ರೀತಿ, ಹೀಗೆ ಉದಾಹರಣೆಗಳಿವೆ ಪ್ರೀತಿಗೂ. ಅದನ್ನು ಉಳಿಸ್ಕೊಳ್ತಾ ಹೋಗ್ಬೇಕೇ ಹೊರತು ಕಲಿಗಾಲ ಬಂತು ಅಂತ ಕಾಮ ಕ್ರೋಧದ ದೃಷ್ಟಿಯಿಂದ ಪ್ರೀತಿನ ನೋಡೋದಲ್ಲ. ಅದನ್ನು ಪರಿಶುದ್ಧ ಆತ್ಮವೇ ಆಗಿದ್ರೆ ನಾವು ಒಂದಲ್ಲ ಎರಡಲ್ಲ 100 ಜೀವಗಳು ನಾನು ಪ್ರೀತಿ ಮಾಡ್ತೀನಿ, ನೀನು ಪ್ರೀತಿ ಮಾಡ್ತೀನಿ ಅಂದ್ಕೊಂಡ್ಬರ್ತವೆ. ಅದಕ್ಕೆ ಪ್ರೀತಿ ಮಾಡೋದಕ್ಕೆ ಮೊದಲು ಭವಿಷ್ಯ ಕಟ್ಕೊಳ್ಳೋದನ್ನ ನೋಡಬೇಕಾಗತ್ತೆ. ಆ ಭವಿಷ್ಯನ ಮುಂದುವರಿಸ್ಕೊಂಡು ಹೋಗೋದು ಆ ಪ್ರೀತಿಯ ಜೀವ, ಅದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಅದಕ್ಕೆಲ್ಲದಕ್ಕೂ ಒಂದು ಉಪಯುಕ್ತವಾದ ಒಳ್ಳೆ ಭವಿಷ್ಯ ಮುಖ್ಯ. ಏಕೆಂದರೆ ನಾವು 3 ದಿನ ಇದ್ದು ಹೊಂಟೋಗ್ತೀವಿ. ಆದರೆ ಇಲ್ಲಿ ಈ ಭೂಮಿಲಿ ಈ ದೇಹದೊಳಗೆ ಸೇರ್ಕೊಂಡಿರೋ ಆತ್ಮ ಏನು ಕೊಡುಗೆ ಕೊಟ್ಟಿದ್ದೀವಿ, ಈ ಜಗತ್ತಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಇಂಪಾರ್ಟೆಂಟ್ ಆಗುತ್ತೆ ಹೊರತು ನಾವು ಪ್ರೀತಿ ಮಾಡಿದ್ವಾ, ಮದುವೆ ಆದ್ವಾ, ಮಕ್ಕಳಾದ್ವಾ, ನಮ್ಮ ಜೀವನ ಮಾಡಿದ್ವಾ, ಇದರಲ್ಲೇ ಜೀವನ ಕಳೆಯೋದ್ರಿಂದ ಮುಂದೆ ನಮ್ಮ ಮನೆಗೆ ಹೋದಾಗ ಅಲ್ಲಿ ಏನು ಉತ್ತರ ಕೊಡ್ತೀರಾ? ಆ ಉತ್ತರ ಕೊಡಬೇಕು ಅಂದರೆ ಇಲ್ಲೊಂದು ಸಾಧನೆ ಮಾಡಬೇಕು. ಪ್ರೀತಿನ ಜೊತೆಗಿರಿಸ್ಕೋಬೇಕೇ ಹೊರತು ಪ್ರೀತಿನ ಜೀವನ ಆಗಲ್ಲ. ಒಳ್ಳೆಯ ಪ್ರೀತಿಗೆ ಶುಭ ಹಾರೈಕೆ ನಮ್ಮ ಕಡೆಯಿಂದ. ಆದರೆ ಪ್ರೀತಿನೇ ಕೆಟ್ಟದಾಗಿ ನೋಡೋರಿಗೆ ನನ್ನ ಒಂದು ತಿಳುವಳಿಕೆ. ಥ್ಯಾಂಕ್ ಯು ಫ್ರೆಂಡ್ಸ್.